ಹಾಯ್ ಮಾಸ್ಟರ್ಸ್. ಶುಕ್ರವಾರ ದಿವಸ 10ನೇ ತಾರೀಕು ನಾವು ಬಾಗಲಕೋಟೆಯ ಧ್ಯಾನ ಮಹಾಯಜ್ಞದ ಪ್ರಚಾರದ ಒಂದು ಪ್ರಯಾಣವನ್ನು ಆರಂಭ ಮಾಡಿದ್ವಿ. ಸಾಗರದಿಂದ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ನಾವು ಎಲ್ಲ ಫ್ರೆಶ್ ಆಫ್ ಆಗಿ ಡ್ರೆಸ್ ಆಗಿ ಹೊರಟಿದ್ವಿ. ಸೊ ಅಲ್ಲಿಂದ ನಾವು ಪ್ರಯಾಣ ಮಾಡಿ ಸಾಗರದಿಂದ ಸೊರಬ, ಆನವಟ್ಟಿ, ಹಾನಗಲ್ಲು ಇದರ ಮೇಲೆ ನಾವು ಹುಬ್ಬಳ್ಳಿ ಮೇಲೆ ಬಾಗಲಕೋಟೆಯನ್ನು ತಲುಪುವಂಥ ಜಾಗ. ಸೊ ಇನ್ನೂ ನಾವು ಆರಂಭದಲ್ಲಿದ್ದೀವಿ. ಸೊ ಹಾಗಾಗಿ ಇಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಆಯಿತಾ, ನೋಡಿ ನಮ್ಮ ಮಲೆನಾಡು ಎಷ್ಟು ಅದ್ಭುತವಾಗಿದೆ. ಹೋಗುವ ದಾರಿಯಲ್ಲಿ ಅಲ್ಲಿ ಸೈಡಿಗೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡುವಾಗ ನಮ್ಮ ಮೇಡಮ್ ಅವ್ರದ್ದು ತಲೆ ಬಾಚಿಕೊಳ್ಳೋ ಕಾರ್ಯಕ್ರಮ ನಡೀತಾ ಇದೆ ಮಾಸ್ಟರ್ಸ್. ನೋಡಿ ಎಲ್ಲೆಲ್ಲೆಲ್ಲ ಇವರು ರೆಡಿ ಆಗ್ತಾರೆ, ಎಲ್ಲೆಲ್ಲೆಲ್ಲ ಇವರು ತಲೆ ಬಾಚಿಕೊಳ್ಳೋ ಕೆಲಸ ಮಾಡ್ತಾರೆ. ಪಾಪ ಮನೇಲಿ ನಾವು 5 ಗಂಟೆಗೆ ಹೊರಟಿದ್ದೀವಿ, ಹಾಗಾಗಿ ಅವ್ರಿಗೆ ಸಮಯ ಸಿಗಲಿಲ್ಲ. ನಾನು ಅದರಲ್ಲೂ ಅರ್ಜೆಂಟ್ ಮಾಡಿ ಬೇಗ ಹೊರಡ್ರಿ ಅಂತ ಹೇಳಿ, ಯಾಕೆಂದರೆ ದೂರ ಪ್ರಯಾಣ ಮಾಡಬೇಕು, 300 ಕಿಲೋಮೀಟ್ರ್ ಹೋಗಬೇಕಲ್ವ. ಸೊ ಹಾಗೆ ನಾವು ಕರ್ಕೊಂಡು ಬಂದು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ನೋಡಿ ಮಾಸ್ಟರ್ಸ್, ನನ್ನ ಹೆಂಡ್ತಿ ನಾನು ಹೆಂಗೆ ಆಡ್ಕೊತಾವಳೆ ನೋಡಿ ಮಾಸ್ಟರ್ಸ್. ಇವ್ರಿಗೆ ನಾನು ಸ್ವಲ್ಪ ಯಾರೋ ಬಂದಿದ್ರು, ಹಸಿವಾಗಿದೆ ಅಂತ ಹೇಳಿದರು. ನಾನು ಅದಕ್ಕೆ ಇವ್ರಿಗೆ ಸ್ವಲ್ಪ ಚಟ್ನಿ ಮತ್ತು ರೊಟ್ಟಿ ಕೊಟ್ಟಿದ್ದೆ. ಮಾಸ್ಟರ್ಸ್ ಪುನಃ ನಮ್ಮದು ತಿಂಡಿ ಎಲ್ಲ ಟಿಫನ್ ಎಲ್ಲ ಮಾಡಿ ಮತ್ತೆ ನಮ್ಮ ಪ್ರಯಾಣ ಆರಂಭ ಮಾಡಿದ್ವಿ. ಇಲ್ಲಿ ಪ್ರಯಾಣ ಮಾಡುವಾಗ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ರೋಡ್, ಎಕ್ಸಲೆಂಟ್ ರೋಡ್ಸ್ ಇದ್ದಾವೆ. ಎಷ್ಟು ಸ್ಪೀಡ್ ಬೇಕಾದರೂ ನಾವು ಹೋಗ್ಬೋದಿತ್ತು. ಆಮೇಲೆ ರೋಡು, ಸಿಗ್ನಲ್ಸು, ಒಳ್ಳೆ ನೇಚರು. ಅಲ್ಲಾದರೂ ಇಲ್ಲಿ ಈ ಕೃಷ್ಣಾ ರಿವರ್ ಬ್ಯಾಂಕ್ ಆಗಿರೋದ್ರಿಂದ ಒಳ್ಳೆ ಅಗ್ರಿಕಲ್ಚರು, ಬೆಳೆಗಳನ್ನೆಲ್ಲ ಬೆಳೆದಿದ್ರು. ತುಂಬ ಅದ್ಭುತವಾದ, ನಾವು ಮಧ್ಯ ಗಾಡಿ ನಿಲ್ಲಿಸ್ತಾ ಆ ನೇಚರನ್ನೆಲ್ಲ ನೋಡ್ತಾ ಒಳ್ಳೆ ಚೆನ್ನಾಗಿ ನಾವು ಪ್ರಯಾಣ ಮಾಡ್ತಾ ಬಂದ್ವಿ. ಸೊ ಒಟ್ಟಿನಲ್ಲಿ ಪ್ರಯಾಣ ಬೇಜಾರಾಗಲಿಲ್ಲ, ಬೋರ್ ಆಗಲಿಲ್ಲ. ಯಾಕೆಂದರೆ ರೋಡ್ ಮಾತ್ರ ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿದ್ವು ರೋಡ್ಗಳೆಲ್ಲ. ಎಲ್ಲೂ ಕೂಡ ರೋಡ್ ಏನಪ್ಪ ಹೀಗಿದೆ ಅನ್ನೋ ಆ ಥರ ಇರಲಿಲ್ಲ. ಸೊ ಹೀಗೆ ನಾವು ಪ್ರಯಾಣ ಆರಂಭ ಮಾಡಿದ್ವಿ. ನಮ್ಮ ಒಂದು ಈ ಧ್ಯಾನ ಪ್ರಚಾರದ ವ್ಲಾಗ್ ಮಾಡಬೇಕು ಅಂತ ಹೇಳಿ ನಾವಿನ್ನು ಮುಂದೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮ ಮೊದಲನೇ ವ್ಲಾಗ್, ಮೆಡಿಟೇಷನ್ ವ್ಲಾಗ್. ಅಂದರೆ ನಾವು ಎಲ್ಲೆಲ್ಲ ಧ್ಯಾನ ಪ್ರಚಾರಕ್ಕೆ ಹೋಗ್ತೀವಿ ಅಲ್ಲಿದೆಲ್ಲ ಈ ರೀತಿ ನಾವು ವಿಡಿಯೋ ಮಾಡಿ ಎಲ್ಲರಿಗೂ ಕವರ್ ಮಾಡಬೇಕು ಅಂತ. ಸೊ ಹಾಗೆ ಅಷ್ಟರೊಳಗನೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ವಿ ನಮ್ಮ ಗಾಡಿ. ಡೀಸೆಲ್ ಎಲ್ಲ ಖಾಲಿ ಆಯಿತು. ಪುನಃ ನಾವೀಗ ಆಲ್ಮೋಸ್ಟ್ ನಾವು ಹತ್ತಿರ ಬಂದಿದ್ದೀವಿ ಬಾಗಲಕೋಟೆ. ಪುನಃ ಇನ್ನೊಂದು ಸಾರಿ ನಾವು ಡೀಸೆಲ್ ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟ್ವಿ. ಒಂದು ಸಾರಿ ಫುಲ್ ಟ್ಯಾಂಕ್ ಮಾಡಬೇಕು ಅಂದರೆ ನನ್ನ ಗಾಡಿಗೆ 4000 ಆಗ್ತದೆ. ಸೊ ಒಂದು ಸಾರಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ, ಯಾಕೆಂದರೆ ನಾನು ಮಧ್ಯೆ ಸ್ವಲ್ಪ ಹಾಕ್ಸೋಲ್ಲ, ನಾರ್ಮಲಿ ಫುಲ್ ಟ್ಯಾಂಕೇ ಹಾಕ್ಸೋದು. ಖಾಲಿ ಆಗೋವರೆಗೂ ಹಾಕ್ಸೋಲ್ಲ, ಹೋಗಿ ಒಂದೇ ಸಾರಿ ಫುಲ್ ಟ್ಯಾಂಕ್ ಹಾಕಿಸ್ತೇನೆ. ಯಾಕೆಂದರೆ ಅದು ನಮಗೊಂದು ಐಡಿಯಾ ಇರುತ್ತೆ, ಮೆಜರ್ಮೆಂಟ್ ಅಂತ ಪದೇ ಹೋಗ್ಲಿಕ್ಕೆ ಸಮಯನೂ ಇರೋಲ್ಲ. ಸೊ ಹಾಗಾಗಿ ಪುನಃ ನಮ್ಮ ಪ್ರಯಾಣ ಶುರುವಾಯಿತು ಬಾಗಲಕೋಟೆಯ ಕಡೆಗೆ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ ರೋಡ್ಸ್ ಎಲ್ಲ, ಒಳ್ಳೆ ನೇಚರು. ಇಲ್ಲಿ ಬರೀ ಬೇವಿನ ಮರಗಳು, ಬಟ್ ಒಳ್ಳೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ಮರಗಳನ್ನೆಲ್ಲ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ಪ್ರಯಾಣ. ಹೀಗೆ ಜೊತೆಗೆ ನನ್ನ ಹೆಂಡತಿ ಕೂಡ ಶ್ವೇತಾ ಒಳ್ಳೆ ಕಂಪ್ನಿ ಕೊಟ್ಟರು. ಹೀಗೆ ನಾವು ಆತ್ಮಜ್ಞಾನದ ವಿಷಯಗಳನ್ನೇ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋಕ್ಕೆಲ್ಲ, ಧ್ಯಾನ ಮಾಡೋದಕ್ಕೆ ಬಿಡೋಲ್ಲ, ಏನಾದರೂ ವಿಷಯ ಚರ್ಚೆ ಮಾಡ್ತಾ ಇರಬೇಕು. ಅದಕ್ಕೆ ಸುಮ್ಮನೆ ಏನಾದರೂ ಒಂದು ವಿಷಯ, ಆತ್ಮಜ್ಞಾನದ ವಿಷಯಗಳನ್ನು ಅವರು ಹೇಳ್ತಾ ಇರ್ತಾರೆ, ಸುಮ್ಮನೆ ನಾವು ಅದನ್ನು ಡಿಸ್ಕಸ್ ಮಾಡ್ತಾ, ಚರ್ಚೆ ಮಾಡ್ತಾ ಅಂತೂ ಇಂತೂ ನಾವು ಬಾಗಲಕೋಟೆಗೆ ಬಂದ್ವಿ. ಇದು ಬಾಗಲಕೋಟೆ ಎಂಟ್ರೆನ್ಸು, ಆಯಿತಾ. ಸೊ ಬಾಗಲಕೋಟೆ ಎಂಟ್ರೆನ್ಸಿಗೆ ಬಂದು ಇಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ವ, ಸೊ ಇದು ಬಾಗಲಕೋಟೆಗೆ ಸ್ವಾಗತ. ಸೊ ಸ್ವಾಗತ ಅನ್ನುವಂಥ ಒಂದು ಬಾಗಲಕೋಟೆ ನವನಗರ ಪ್ರವೇಶ. ಯಾಕೆಂದರೆ ಮೊದಲು ನಮಗೆ ಸಿಗೋದು ನವನಗರ. ಸೊ ನವನಗರ ಅಂದರೆ ಹೊಸದಾಗಿ ಡೆವಲಪ್ ಆಗಿರುವಂಥದ್ದು. ಅದು ನನಗೆ ಬಾಗಲಕೋಟೆ ಅಂದರೆ ನಾನು ಏನೋ ಅಂದ್ಕೊಂಡಿದ್ದೆ, ಏನೋ ಆಗಿರ್ತದೇನೋ, ಅಂದರೆ ಅಷ್ಟು ಡಿಸಿಪ್ಲಿನ್ ಇರ್ತದೋ ಇಲ್ಲೋ ಅಂಥೇಳಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇದು ನಿಜವಾಗ್ಲೂ
ಏನು ತುಂಬ ಪ್ಲಾನ್ಡ್ ಸಿಟಿ. ಎಷ್ಟು ಅದ್ಭುತವಾಗಿದೆ ಅಂದರೆ ರೋಡ್ಸ್ ಇರ್ಬೋದು, ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ಸು. ಯಾಕೆಂದರೆ ಇಲ್ಲಿ ಮುಳುಗಡೆ ಪ್ರದೇಶ ಆಗಿ ಪುನಃ ಸಿಟಿಯನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅದನ್ನು ತುಂಬ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಅದ್ಭುತವಾದಂತಹ ಸಿಟಿ. ರೋಡ್ಸ್ ಇರ್ಬೋದು, ಆಮೇಲೆ ಮನೆಗಳಿರ್ಬೋದು. ಸುಮ್ಮನೆ ಹೆಂಗೋ ಎಗ್ ಎ ಆ ಏನು ಅರ್ಥ ಇಲ್ಲದ ಹಾಗೆ ಮನೆ ಕಟ್ಕೊಳ್ಳೋದು, ರೋಡ್ಸು ಹಾಗೆಲ್ಲ ಇಲ್ಲ. ಎಷ್ಟು ಸಿಸ್ಟಮೆಟಿಕ್ ಆಗಿದೆ ಅಂದರೆ ಬೆಂಗಳೂರು ಕೂಡ ಇಷ್ಟು ಸಿಸ್ಟಮೆಟಿಕ್ ಆಗಿಲ್ಲ. ಮೈಸೂರು ಕೂಡ ಎಷ್ಟು ಅಂದರೆ ನಾವು ಏನು ದೊಡ್ಡ ದೊಡ್ಡ ಸಿಟಿಗಳು ಅಂತೀವಿ, ಯಾವ ಸಿಟಿಯೂ ನಾನು ಗಮನಿಸಿದ ಹಾಗೆ ಇಷ್ಟು ವೆಲ್ ಪ್ಲಾನ್ಡ್ ಆಗಿ, ಡಿಸಿಪ್ಲೈನ್ ಆಗಿ ಇರುವ ಸಿಟಿಗಳನ್ನು ನಾವು ನೋಡಿಲ್ಲ. ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಈ ಬಾಗಲಕೋಟೆ ಸಿಟಿ. ಅದರಲ್ಲಿ ಇದು ನವನಗರ ಅಂತ ಕರೀತಾರೆ. ಅಂದರೆ ಹೊಸದಾಗಿ ರೀಬಿಲ್ಡ್ ಮಾಡಿದಂತಹ, ಅಂದರೆ ನಿರಾಶ್ರಿತರನ್ನು ಸೇರಿಸಿಕೊಂಡು ಅವರಿಗೋಸ್ಕರ ಮಾಡಿದಂಥ ಒಂದು ಹೊಸ ನಗರ, ನವನಗರ ಅಂಥೇಳಿ. ಹಾಗಾಗಿ ಅಂದರೆ ಕೃಷ್ಣ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಯ್ತಲ್ವ. ಸೊ ಆವಾಗ ತುಂಬ ಮುಳುಗಡೆ ಪ್ರದೇಶಗಳು ಜನ ಎಲ್ಲ ನಿರಾಶ್ರಿತರಾದರು. ಅವರನ್ನೆಲ್ಲ ಪುನಃ ಈ ಸಿಟಿ ಪಕ್ಕದಲ್ಲಿ ಕರ್ಕೊಂಡು ಬಂದು ಅವರಿಗೆ ಪುನರ್ವಸತಿ ಕಲ್ಪಿಸುವ ಕೆಲಸ ನಡೀತು. ಹಾಗಾಗಿ ಇದು ತುಂಬ ಪ್ಲಾನ್ಡ್ ಸಿಟಿ. ಇಲ್ಲಿ ಹೆಂಗೆಂಗೋ ರೋಡ್ಗಳಿರೋಲ್ಲ, ಹೇಗೇಗೋ ಬಿಲ್ಡಿಂಗುಗಳು ಇರೋದಿಲ್ಲ. ಆಮೇಲೆ ತುಂಬ ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡಿ ತುಂಬ ಚೆನ್ನಾಗಿ ಸಿಟಿಯನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ. ಬಿಲ್ಡಿಂಗ್ಸ್ ಇರ್ಬೋದು, ಆಮೇಲೆ ಜಾಗ ಸುಮ್ಮನೆ ಇಕ್ಕಟ್ಟಾದ ಜಾಗ ಒಂದು ಕಡೆನೂ ಇಲ್ಲ. ಎಷ್ಟು ವಿಶಾಲವಾದ ಜಾಗಗಳಿರ್ಬೋದು. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ ಹಾಗಾಗಿ ಬಾಗಲಕೋಟೆ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಜಾಗ ಅನ್ನಿಸ್ತು ನನಗೆ. ನನಗಂತೂ ಅಲ್ಲಿ ಓಡಾಡೋದೇ ಅಷ್ಟು ಖುಷಿ ಆಗ್ತಾಯಿತ್ತು. ಎಲ್ಲೂ ಬೋರ್ ಆಗ್ತಾ ಇರಲಿಲ್ಲ. ಏನಪ್ಪ ಈ ರೋಡು, ಏನಪ್ಪ ಹೀಗಿದೆ, ಹೆಂಗೆ, ಈ ಥರ ಎಲ್ಲ ಏನೂ ಅನ್ನಿಸ್ತಾ ಇರಲಿಲ್ಲ. ಎಷ್ಟು ಫ್ರೀ ಇರೋದು. ಆಮೇಲೆ ಸಾಮಾನ್ಯವಾಗಿ ಸಿಟಿಗಳು ಭಾಳ ಬ್ಯುಸಿ ಇರ್ತದೆ. ಬರೀ ಜನಸಂದಣಿ, ರಶ್ಶು, ಈ ಸಿಗ್ನಲ್ಸು. ಇಲ್ಲಿ ಹಾಗಲ್ಲ. ಇದು ಎಷ್ಟು ವಿಶಾಲವಾಗಿದೆ ಅಂದರೆ ನಾವೊಂದು ಸಿಟಿಯನ್ನು ವೆಲ್ ಪ್ಲಾನ್ಡ್ ಆಗಿ ಮಾಡಿದರೆ ಎಲ್ಲವನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಅಂದರೆ ಒಂದು ನಗರ ಕೂಡ ನಮಗೆ ಬ್ಯುಸಿ ಅನಿಸೋಲ್ಲ. ನಗರ ಕೂಡ ಬ್ಯುಸಿ ಅನಿಸೋದಿಲ್ಲ. ತುಂಬ ಸಿಸ್ಟಮಿಕ್ ಆಗಿ ಕೊನೆಗೆ ಪುನಃ ನಾವು ವಿಜಯ ಬಾಗಲಕೋಟೆ ಮೇಡಮ್ ಅವ್ರ ಮನೆಗೆ ಬಂದು ಎಲ್ಲರೂ ಫ್ರೆಶ್ ಆಗಿ ಸ್ವಲ್ಪ ಊಟ ಮಾಡಿದ್ವಿ. ಮಧ್ಯಾಹ್ನದ ಊಟ ನಾವು ಇಲ್ಲಿಗೆ ಬಂದು ತಲುಪೋದ್ರೊಳಗೆ ಸುಮಾರು 1 ಗಂಟೆ ಆಗಿತ್ತು. ಇವರು ಸತೀಶ್ ಸರ್ ಅಂತ ಹೇಳಿ, ಅವರು ಬಸವರಾಜ ಮೆಟ್ಟಲು ಸರ್ ಅಂತ ಹೇಳಿ ನಮಗೆ ಧ್ಯಾನ ಪ್ರಚಾರಕ್ಕೆ ತುಂಬ ಸಹಕಾರ ಮಾಡಿ ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಪುನಃ ನಾವು ಕಾರ್ಯಕ್ರಮ ನಾವೇನು ಗುರುತು ಮಾಡಿದ್ದೀವಲ್ವ ಆ ಜಾಗಕ್ಕೆ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಪುನಃ ಅಂದರೆ ನವನಗರ ಅಂತ ಇದೆ. ನವನಗರ ಅಂದರೆ ಎರಡೂ ಒಂದೇ ಸಿಟಿ, ಬಾಗಲಕೋಟೆನೇ ಮತ್ತು ಓಲ್ಡ್ ಬಾಗಲಕೋಟೆ ಅಂತ ಹೇಳಿ. ಇದೆಲ್ಲ ಕೃಷ್ಣಾ ನದಿ ಏನು ಡ್ಯಾಮ್ ಇದು ಏನು ಸೇತುವೆ. ಸೊ ಇದೆಲ್ಲ ಮುಳುಗಡೆ ಆಗಿರುವಂತಹ ಪ್ರದೇಶ ಮಾಸ್ಟರ್ಸ್, ಆಯಿತಾ. ಈ ಮುಳುಗಡೆಯಾಗಿ ನಿರಾಶ್ರಿತರೇ ಆ ಕಡೆ ಬಂದು ಅವರಿಗೆ ತುಂಬ ಪ್ಲಾನ್ಡ್ ಸಿಟಿ ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಪ್ಲಾನ್ಡ್ ಏನು ಈ ಒಂದು ಪ್ರಯಾಣವನ್ನು ಮಾಡಿದ್ವಿ. ಪ್ರಯಾಣವನ್ನು ಮಾಡ್ತಾ ಪುನಃ ನಾವು ಹಾಗೆ ಇನ್ನೊಂದು ಮಾಸ್ಟರ್, ಇದು ನಮ್ಮ ಮೊದಲನೇ ವ್ಲಾಗು. ಸೊ ಹಂಗಾಗಿ ಇದನ್ನು ಹೇಗೆ ಮಾಡಬೇಕು, ಇದರ ಮಾತುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಹಾಗಾಗಿ ಹೇಗಿದ್ದರೂ ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಪ್ರೋಗ್ರಾಮ್ ನಡೀತಾ ಇದೆಯಲ್ಲ, ಬಾಗಲಕೋಟೆ ಧ್ಯಾನ ಮಹಾಯಜ್ಞ ಚರಂತಿ ಮಠ ಅಂತ ಹೇಳಿ, ಶಿವಾನುಭವ ಕಲ್ಯಾಣ ಮಂಟಪ ಅಂತ ಹೇಳಿ. ಸೊ ಅಲ್ಲಿಗೆ ನಾವೀಗ ಬಂದ್ವಿ. ಸೊ ಅದು ಎಂಟ್ರೆನ್ಸಲ್ಲಿ ಗೇಟ್ ಹಾಕಿತ್ತು. ಹಾಗಾಗಿ ನಾವು ಬ್ಯಾಕ್ ಸೈಡ್ ಎಂಟ್ರೆನ್ಸಿಂದ ಇದೆಲ್ಲ ಪಾರ್ಕಿಂಗ್ ಏರಿಯಾ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಸೊ ಅದು ಅಕಾಮಡೇಷನ್ನು. ಇಲ್ಲಿ ಪಕ್ಕದಲ್ಲಿರೋದು ಹಾಲು ಮತ್ತು ಡೈನಿಂಗ್ ಏರಿಯಾ. ನಾವಿಲ್ಲೇ ಕಾರು ಪಾರ್ಕ್ ಮಾಡಿ ಬ್ಯಾಕ್ ಸೈಡ್ ಡೋರಿಂದ ನಾವು ಒಳಗಡೆ ಹೋದ್ವಿ. ಸೊ ಆಲ್ರೆಡಿ ಅಲ್ಲಿ ಕೆಲವು ಮಾಸ್ಟರ್ಸ್ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇವರು ಅಲ್ಲಿ ಬಾಗಲಕೋಟೆಯ ಧ್ಯಾನಿಗಳು. ಸೊ ನಾವೀಗ ಒಳಗಡೆ ಈಗ ಬ್ಯಾಕ್ ಸೈಡ್ ಡೋರಿಂದ ಒಳಗಡೆ ಹೋದ್ವಿ. ಸೊ ಇದು ಸುಮಾರು 45 ವರ್ಷದಿಂದ ಇದ್ದಂಥದ್ದು ಈ ಒಂದು ಕಾರ್ಯಾಲಯ. ಸೊ ಇದರ ಇಷ್ಟು ದೊಡ್ಡ ಹಾಲು ಬಹುಶಃ ಬಾಗಲಕೋಟೆಯಲ್ಲಿ ಯಾವುದೂ ಇಲ್ಲ. ಇವೆಲ್ಲ ಸುಮಾರು 300, 400, 500
ಅಷ್ಟೇ ಹಿಡಿಯುವಂಥದ್ದು. ಸೊ ಹಾಗಾಗಿ ನಾವು ಇದೇ ಒಂದು ಇದನ್ನು ಇದು ಮಾಡಿದ್ವಿ. ಇದೆಲ್ಲ ಡೈನಿಂಗ್ ಏರಿಯಾ ಆಯಿತಾ. ಇಲ್ಲೆಲ್ಲ ಕುಕ್ಕಿಂಗ್ ಮಾಡುವಂಥ ಪ್ರದೇಶ. ಸೊ ಈಗೆಲ್ಲ ನಾವೆಲ್ಲ ಎಲ್ಲ ಹಾಲನ್ನು ನೋಡಿದ್ವಿ. ಹಾಗೆ ಡೈನಿಂಗ್ ಏರಿಯಾ ಇದನ್ನೆಲ್ಲ ನೋಡ್ತಾ ಹೀಗೆ ಚರ್ಚೆ ಮಾಡ್ತಾ ಪುನಃ ನಾವು ಅಲ್ಲಿಂದ ಹೊರಟು ಬಾಗಲಕೋಟೆಯಲ್ಲಿ ತುಂಬ ಸೀನಿಯರ್ ಮಾಸ್ಟರು ಅಡಕೆಣ್ಣನವರಂತ ಹೇಳಿ ಅವ್ರ ಮನೆಗೆ ಹೋದ್ವಿ. ಅವರು ಇರಲಿಲ್ಲ ಸರ್, ಎಲ್ಲ ಹೊರಗಡೆ ಹೋಗಿದ್ದರು. ಅವರ ಶ್ರೀಮತಿ ಮೇಡಮ್ ಅವರಿದ್ದರು. ಸೊ ನಾವಿದ್ದೆ ಅವ್ರ ಮನೆಯಲ್ಲೆಲ್ಲ ಓಡಾಡಿ. ಅವರು ಪಿರಮಿಡ್ ಇದೆ ಅವ್ರ ಮನೆಯಲ್ಲಿ. ಬಾಗಲಕೋಟೆಯಲ್ಲಿ ತುಂಬ ಅವರು ಶ್ರಮ ವಹಿಸಿದ್ದಾರೆ ದೇಹ ಪ್ರಚಾರಕ್ಕೆ, ಎಲ್ಲ ಕಡೆ ಓಡಾಡಿ. ಸೊ ಹಾಗಾಗಿ ಅವರು ತುಂಬ ಸೀನಿಯರ್ ಮಾಸ್ಟರ್ಸ್. ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಅಂತ ನಾವು ಹೋಗಿದ್ವಿ. ಅವರು ಸಿಗಲಿಲ್ಲ. ಪುನಃ ನಾವು ಮತ್ತೆ ಸೆಕೆಂಡ್ ಟೈಮ್ ಕೂಡ ರಾತ್ರಿ 9 ಗಂಟೆ ಮೇಲೆ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ ಕರೆದ್ವಿ. ಇದು ಅವರು ಪಿರಮಿಡಲ್ಲಿ ಒಂದು ತಾಸು ಕೂತ್ಕೊಂಡು ಧ್ಯಾನ ಕೂಡ ಮಾಡಿದ್ವಿ. ಹೀಗೆ ಅಲ್ಲಿಂದ ಪುನಃ ನಾವು ಹೊರಟು ಅಲ್ಲೊಂದು ಶ್ರೀನಿವಾಸ ಮಂದಿರ ಇತ್ತು. ಅಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಹೇಳುವ ಒಂದು ಟೀಮ್ ಆಲ್ರೆಡಿ ಕೆಲಸ ಮಾಡ್ತಾಯಿತ್ತು. ನಾವು ಅಲ್ಲಿಗೆ ಹೋಗಿ ಅವರಿಗೂ ಕೂಡ ಈ ಧ್ಯಾನವನ್ನು ಪರಿಚಯ ಮಾಡಿಕೊಟ್ವಿ. ಬಾಗಲಕೋಟೆ ಧ್ಯಾನ ಯಜ್ಞಕ್ಕೆ ಅವರನ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಅವರಿಗೆ ಇನ್ನೂ ಬೇರೆ ಬೇರೆ ಗೊತ್ತಿರೋರು ಇದ್ದಾರಂತೆ ಟೀಮು. ಅವರಿಗೆಲ್ಲ ಅವರಿಗೂ ಕೂಡ ಕೊಡಿ ಅಂತ ಕೆಲವರು ಪಾಂಪ್ಲೆಟ್ಸ್ ಎಲ್ಲ ಇಸ್ಕೊಂಡು ಹೋದರು. ಅವರು ನಾವು ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆಲ್ಲ ತಿಳಿಸಿ ಹೇಳಿದ್ವಿ ಬನ್ನಿ ಅಂತ. ಇದ್ರ ನಡುವೆ ನಮ್ಮ ಮಾಸ್ಟರ್ಸ್ ಇವರು ಧ್ಯಾನ ಪ್ರಚಾರಕ್ಕೆ ಅಂತ ಬಂದು ನೋಡ್ತಾ ನಿಂತಿದ್ದಾರೆ ಮಾಸ್ಟರ್ಸ್. ಆಮೇಲೆ ನೋಡ್ತಾ ಸುಮ್ಮನೆ ನಿಂತಿದ್ದಾರೆ ಮಾಸ್ಟರ್ಸ್. ನಾವೆಲ್ಲ ಹಂಚ್ತಾ ಇದೀವಿ. ನಾವು ಪುನಃ ಅಲ್ಲಿಂದ ಹೊರಟು ಅಷ್ಟೊಂದೇ ಸಂಜೆ ಆಗಿತ್ತು. ಅಲ್ಲಿ ಒಂದು ಪಾರ್ಕ್ ಅಂತ ಶನಿವಾರ ಆಗಿದ್ದರಿಂದ ಅಲ್ಲಿ ಟೆಂಪಲಲ್ಲಿ ಒಳ್ಳೆ ಶುಕ್ರವಾರ ಆಗಿತ್ತು. ಸೊ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಜನ ಇದ್ದರು, ಪಾರ್ಕಲ್ಲಿ ಜನ ಇದ್ದರು. ಅವರಿಗೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಪುನಃ ನಾವು ಹೊರಟ್ವಿ. ಅಲ್ಲಿಂದ ಹೊರಟು ಆ ಪಾರ್ಕಿಗೆಲ್ಲ ಬಂದು ಇನ್ನೊಂದು ಪಾರ್ಕಿಗೆ ಬಂದು ಅಲ್ಲೂ ಕೂಡ ನಾವು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಪಾಂಪ್ಲೆಟ್ಸ್ ಎಲ್ಲ. ಇದೆಲ್ಲ ಸುಮಾರು 16,000 ಪಾಂಪ್ಲೆಟ್ಸನ್ನು ಮಾಡಿಸಿದ್ವಿ. ನಮ್ಮ ಡಿಕ್ಕಿ ತುಂಬ ಬರೀ ಅವೇ ಇದ್ದಾವೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಈಗ ಪ್ರಚಾರ ಮಾಡುವ ಕೆಲಸ. ಅಲ್ಲಿ ತುಂಬ ಜನ ಸಿಕ್ಕರು. ಪಾರ್ಕಲ್ಲಿ ತುಂಬ ಜನ. ಆಶ್ಚರ್ಯ ಏನಂದರೆ ಭಾಳ ಇಂಟ್ರೆಸ್ಟಿಂಗ್ ಇದ್ದಾರೆ. ತುಂಬ ಅವರಿಗೆ ಖುಷಿ ಆಗ್ತಾಯಿತ್ತು. ಹಾಗಾಗಿ ಅವರೆಲ್ಲ ಇಲ್ಲ ನಾವು ಬರ್ತೀವಿ, ತುಂಬ ಒಳ್ಳೆ ಕಾರ್ಯಕ್ರಮ, ಖಂಡಿತ ನಾವು ಬರ್ತೀವಿ ಅಂತ ಒಳ್ಳೆ ರೆಸ್ಪಾನ್ಸ್ ಇತ್ತು ಪಾರ್ಕಲ್ಲೆಲ್ಲ. ಒಳ್ಳೆ ಸಜ್ಜನರಿದ್ದಾರೆ ತುಂಬ ಜನ. ಸೊ ಹಾಗೆ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಪುರೋಹಿತರಿಗೂ ಹೇಳಿ ಅಲ್ಲಿ ಸ್ವಲ್ಪ ಪಾಂಪ್ಲೆಟ್ಸು ಕೂಡ ನಾವು ಇಟ್ಟು ಬಂದ್ವಿ. ಇಲ್ಲಿ ನಾವು ಬಂದವರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದರು ಅವರು. ನಂತರ ನಾವು ಸಂಜೆವರೆಗೂ ರಾತ್ರಿವರೆಗೂ ಕೂಡ ಅಲ್ಲೆಲ್ಲ ಇದಾಗಿತ್ತು ಮಾಸ್ಟರ್ಸ್ ಇವತ್ತಿನ ನಮ್ಮ ಒಂದು ಪ್ರಯಾಣ. ಕೊನೆಗೆ ನಾವು ಮನೆಗೆ ಹೋಗಿ ಸಂಜೆ ರೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು.